ಸರ್ ಇದು 12,45,000 ಸರ್. 12,45,000 ಸ್ಲೈಟ್ಲಿ ನೆಗೋಷಿಯಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಅರೌಂಡ್ 7,800 ಮಾತ್ರ ಡ್ರಿವನ್. 7,800. ಹೌದು. ಸಿಂಗಲ್ ಓನರ್ ಬರೀ 24,000 ಡ್ರಿವನ್ ಹೋಗಿದೆ. ಸಿಂಗಲ್ ಓನರ್ ಅರೌಂಡ್ 29,000 ಏನೋ ಡ್ರಿವನ್ ಮಾತ್ರ. 4x4 685 35,000 ಮಾತ್ರ ಡ್ರಿವನ್ ಆಗಿದೆ. 35,000. ಹೌದು. ಅರೌಂಡ್ 46,000 ಅಥವಾ 43,000 ಡ್ರಿವನ್. ಸಿಂಗಲ್ ಓನರ್. 31,000 ಮಾತ್ರ ಡ್ರಿವನ್ ಆಗಿರೋ ಕಾರು. 17 ಸಿಂಗಲ್ ಓನರ್ ಸರ್. ಬರೀ 40,000 ಡ್ರಿವನ್ ಆಗಿದೆ ಸರ್. ಇದು ಪ್ರೈಸ್ ಬಂದ್ಬಿಟ್ಟು 8,95,000 ಫಿಕ್ಸ್ ಪ್ರೈಸ್ ಸರ್. ನೆಕ್ಸಾನ್ 2018 ಸಿಂಗಲ್ ಓನರ್ ಸರ್. ಓಕೆ. ಅರೌಂಡ್ ನಿಮ್ಗೊಂದು 40,000 ಡ್ರಿವನ್. ಹಾಯ್ ಹಲೋ ನಮಸ್ಕಾರ, ವೀನ್ಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಅಂಡ್ ಮತ್ತೊಂದು ಸರ್ತಿ ಬೆಂಗಳೂರಲ್ಲೋ ಕಾರ್ ಅಂಡ್ ಬೈಕ್ ಮಹೀಂದ್ರ ಅವರ ಕಾರ್ ಅಂಡ್ ಬೈಕ್ ಶೋರೂಮ್ ಎಸ್ ಮೋಟರ್ಸ್ ಬಂದಿದ್ದೀನಿ. ಅಂಡ್ ಸರ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದ್ದೀರಾ ಸರ್? ಎರಡನೇ ಟೈಮ್ ವಿಡಿಯೋ ಮಾಡ್ತಿರೋದು. ಲಾಸ್ಟ್ ರೆಸ್ಪಾನ್ಸ್ ಯಾವ ಆಯ್ತು ಸರ್? ಸರ್ ಚೆನ್ನಾಗಿತ್ತು. ಸೊ ಎಕ್ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಜನನು ಜಾಸ್ತಿ ಬಂದಿದ್ದಾರೆ ನಿಮ್ಮ ವಿಡಿಯೋ ನೋಡಿ. ಓಕೆ. ಆನಂತರ ಲೋಕಲ್ ಕಸ್ಟಮರ್ಸ್ ಜಾಸ್ತಿ ಬಂದಿದ್ದಾರೆ. ಈವನ್ ಪ್ರೊಕ್ಯೂರ್ಮೆಂಟ್ಗೆ ಲೀಡ್ ಸಿಗ್ತಾ ಇದೆ. ಚೆನ್ನಾಗಿದೆ ಸರ್ ರೆಸ್ಪಾನ್ಸ್. ಇವನ್ ಈ ವಿಡಿಯೋದಲ್ಲಿ ಪ್ರೊಕ್ಯೂರ್ಮೆಂಟ್ ಯಾವ ತರ ಆಗುತ್ತೆ ನಾನು ಒಂದು ಕ್ವಶನ್ ಕೇಳಿದ್ದೀನಿ. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮ್ಮ ವೆಹಿಕಲ್ ಏನಾದ್ರು ಸೇಲ್ ಮಾಡ್ಬೇಕಂತಂದ್ರೆ ಅವರು ಗಾಡಿಗಳು ತಗೊಳ್ತಾರೆ ಅಂಡ್ ಬಂದು ಸೇಲ್ ಮಾಡಿಬಿಡಿ ಅಂಡ್ ಬೆಸ್ಟ್ ಇಂದ ಮಾರ್ಕೆಟ್ ಪ್ರೈಸ್ ಕೊಡ್ತೀನಿ ಅಂತ. ಹೌದು ಅಲ್ಲ, ಏನೇ ಮಾರ್ಕೆಟ್ ಪ್ರೈಸ್ ಇರಲಿ ಅದಕ್ಕಿಂತ ಸ್ವಲ್ಪ ನಾವು ಜಾಸ್ತಿನೇ ಕೊಡ್ತೀವಿ. ಬಟ್ ನಮ್ಗೆ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇದ್ರೆ ಮಾರ್ಕೆಟ್ ಪ್ರೈಸ್ ನೀವು ಮ್ಯಾಚ್ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಚೆನ್ನಾಗಿ ಕೊಟ್ಟಿರ್ತೀವಿ. ಖಂಡಿತ ಸರ್. ಮಹೀಂದ್ರ ಕಾರ್ ಅಂಡ್ ಬೈಕ್ ಶೋರೂಮ್ ಬಗ್ಗೆ ಹೇಳೋದಾದ್ರೆ ಎಕ್ಸ್ಪ್ಲೇನ್ ಮಾಡಿ ಸರ್. ನಿಮಗೆ ಎಕ್ಸಾಂಪಲ್ ಇದು ಒಂಥರ ಎಲ್ಲ ಈ ಕಾರ್ 24 ಇದೆ, ಸ್ಪಿನ್ನಿನೂ ಇದೆ. ಅಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ಸ್. ಇದೊಂಥರ ಡಿಫ್ರೆಂಟ್ ಪ್ಲಾಟ್ಫಾರ್ಮ್. ಹೌದು. ಯಾಕಂದ್ರೆ ಅಲ್ಲಿ ನಿಮಗೆ ಕಂಟಿನ್ಯೂ ಅಡ್ವರ್ಟೈಸ್ಮೆಂಟ್ ಮಾಡೋದಾಗ್ಲಿ ಅಥವಾ ನೀವು ಒಂದ್ಸತಿ ನಂಬರ್ ಕೊಟ್ಟರೆ 10 ಸಲ ಕಾಲ್ ಮಾಡೋದಾಗ್ಲಿ ನಮ್ದು ಆ ಥರ ಎಲ್ಲ ನಿಮಗೆ ಸಿಗೋದಿಲ್ಲ. ಇರಿಟೇಷನ್ ಎಲ್ಲ ಮಾಡಲ್ಲ. ಸೊ ಇನ್ ಸೆಕೆಂಡ್ ಪಾಯಿಂಟ್ ಹೇಳ್ಬೇಕಂತಂದ್ರೆ ಆಲ್ ಓವರ್ ಇಂಡಿಯಾ ಸರ್ವಿಸ್ ಆಗಿರುತ್ತೆ ಸರ್. ಅದು 6 months ಇಂದ ಹಿಡಿದು ಅಪ್ ಟು 2 years ತನಕ ನಿಮಗೆ ಪ್ಯಾನ್ ಇಂಡಿಯಾ ವಾರಂಟಿ ಇರುತ್ತೆ ವಿತ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಅಂತ. ಇನ್ ಥರ್ಡ್ ಪಾಯಿಂಟ್ ಹೇಳ್ಬೇಕಂದ್ರೆ ಎಕ್ಸ್ಪೆಷಲಿ ಈ ಶೋರೂಮು ಲಾಸ್ಟ್ 11 years ಆಯ್ತು ಸರ್. ಇಲ್ಲೇ ಇದೇ ಜಾಗದಲ್ಲೇ ಇದೆ. ಸೊ ನಮ್ಮಲ್ಲಿ ನಿಮ್ಗೆ ಏನು ಅಂತಂದ್ರೆ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ಸ್ ತಗೊಳ್ಳಲ್ಲ. ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಯಾವುದೇ ಕೇಳಿ ನಾವು ಇಮಿಡಿಯೇಟ್ಲಿ ತೋರಿಸ್ತೀವಿ ವಿತ್ ರೆಕಾರ್ಡ್ ಸಮೇತ. ಇನ್ ಫೋರ್ತ್ ಪಾಯಿಂಟ್ ಹೇಳ್ತಿದ್ದೀನಿ ಸರ್. ಲೋನ್ ವಿಷಯಕ್ಕೆ ಬಂದಾಗ ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಲಿ ನಾನು ಮಾಡ್ಕೊಡ್ತೀನಿ ಸರ್. ಅದು ರೈತರಾದರೂ ಸರಿನೇ ಸರ್ ಅಥವಾ ಸ್ಯಾಲ್ರಿಡ್ ಆದರೂ ಸರಿನೇ, ಅದು ಬಿಸ್ನೆಸ್ ಲೋನ್ ಆದರೂ ಸರಿ. ಖಂಡಿತ ಸರ್. ದೀಪಾವಳಿ ಹಬ್ಬ ಬರ್ತಿದೆ ಸರ್. ಹಬ್ಬಕ್ಕೆ ವೆಹಿಕಲ್ ತಗೊಳ್ತಾರೆ. ಈ ಒಂದು ಉತ್ತರ ಕರ್ನಾಟಕದವರು ಜಾಸ್ತಿ ತಗೊಳ್ತಾರೆ ಅಂತ ಹೇಳ್ಬೋದು. ಲಾಸ್ಟ್ ರೆಸ್ಪಾನ್ಸ್ ಉತ್ತರ ಕನ್ನಡ ತುಂಬಾ ಬಂದಿದೆ. ನನ್ನ ವಿಡಿಯೋ ಚಾನಲ್ ಕಡೆಯಿಂದ ಬಂದ್ರೆ ಏನು ಆಫರ್ ಇದೆ ಸರ್? ಸರ್ ಒಂದು ಡ್ಯಾಶ್ ಕ್ಯಾಮ್ ಕೊಡ್ತೀವಿ ಸರ್. ಎನಿ ಕಾರ್ ನಾ ಬರೀ ಅಂದರೆ 2016 ನಂತರನೇ ತೊಗೋಬೇಕು ಆ ಥರ ಇಲ್ಲ. ನೀವು 10 ಮಾಡಲ್ನ ತೊಗೊಂಡ್ರು, ಯಾಕಂದ್ರೆ ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ಡ್ಯಾಶ್ ಕ್ಯಾಮ್ ಇಂಪಾರ್ಟೆಂಟ್ ಇದೆ. ಬಟ್ ಅದು 360 ಇದಲ್ಲ, ಫ್ರಂಟ್ ಕ್ಯಾಮ್ರದ್ದು ಬರುತ್ತಲ್ಲ, ಡ್ಯಾಶ್ ಕ್ಯಾಮ್ ಕೊಡ್ತೀನಿ ವಿತ್ ನಿಮಗೆ ಫ್ರೀ RTO ಮಾಡ್ಕೊಡ್ತೀನಿ. ಅದು ಬೆಂಗಳೂರದೇ ಇರಲಿ ಅಥವಾ ಇನ್ನೊಂದು ನಮ್ಮದು ಡಿಸ್ಟಿಕ್ಕಿಂದ ಆಗಿದ್ರು ಕೂಡ, ಕರ್ನಾಟಕದ ಯಾವುದೇ ಮೂಲೆ ಇದ್ದರೂ ಫ್ರೀ RTO ಸರ್. ಓಕೆ. ನೋ ಅಡಿಷನಲ್ ಚಾರ್ಜಸ್? ಇಲ್ಲ RTO ಎಲ್ಲ ನಾನು ಫ್ರೀ ಮಾಡ್ತೀನಿ. ಓಕೆ. ಮತ್ತೆ ವೆಹಿಕಲ್ ಎಷ್ಟು ನೋಡೋಕೆ ಸಿಗುತ್ತೆ ಸರ್ ಈಗ? ಸರ್ ಅರೌಂಡ್ 32 ಇದೆ ಸರ್ ಪ್ರೆಸೆಂಟ್ ವೆಹಿಕಲ್ಸ್ ಇದೆ. ಸೊ ಇದು ಬಿಟ್ಟು ಇನ್ನೊಂದು 3-4 ಕಾರ್ಸ್ ಬರೋದು ಇದೆ ನಮಗೆ. ಸೊ ಒಬ್ಬೊಬ್ರಿಗೆ ಪರ್ಟಿಕ್ಯುಲರ್ಲಿ ಒಂದು ವೆಹಿಕಲ್ ಹುಡುಕ್ತಾ ಇದ್ರು ಪರವಾಗಿಲ್ಲ, ಒಂದ್ಸತಿ ಜಸ್ಟ್ ಫೋನ್ ಮಾಡಿ ಎನ್ಕ್ವೈರಿ ಮಾಡಿ ಇತ್ತು ಅಂದರೆ ನಾನು ಇನ್ಫಾರ್ಮ್ ಮಾಡ್ತೀನಿ. ಖಂಡಿತ. ಆ್ಯಂಡ್ ಮೋಸ್ಟ್ ಆಫ್ ದ ವೆಹಿಕಲ್ಗಳು ಎಲ್ಲ ಕಮ್ಮಿ ಓಡಿರೋ ವೆಹಿಕಲ್ಗಳೇ. ಆಲ್ರೆಡಿ ಪ್ರೊಕ್ಯೂರ್ಮೆಂಟ್ ಯಾವ ಥರ ಆಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ನಾನು ವಿಡಿಯೋ ಮಾಡಿರಬೇಕಾದ್ರೆ ಕಮ್ಮಿ ಓಡಿರೋ ವೆಹಿಕಲ್ಗಳೇ, ಫಾರ್ ಎಕ್ಸಾಂಪಲ್ 8,000 ಓಡಿರೋದಿದೆ, 36,000, 38,000 ಆ್ಯಂಡ್ ಈ ಥರ ವೆಹಿಕಲ್ಗಳಿದೆ. ಯಾವುದು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಆ್ಯಂಡ್ ಪ್ರೈಸ್ ಒಂದು ಸರ್ತಿ ವಿಸಿಟ್ ಆಗಿ ಪ್ರೈಸಲ್ಲಿ ಕೂತ್ ಮಾತಾಡಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಜಾಸ್ತಿ ನೆಗೋಷಿಯಬಲ್ ಹೇಳಿದ್ರಲ್ಲ. ಆ್ಯಂಡ್ GST ಪ್ರೈಸು ಅದು ಇದು ಎಲ್ಲ ಕಂಪೇರ್ ಮಾಡಿಬಿಟ್ಟೆ ಪ್ರೈಸ್ ಹೇಳಿದ್ರಲ್ಲ. ಹೌದು. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಎಸ್ ಸರ್, ಪ್ಲೀಸ್ ಬನ್ನಿ. ಫಸ್ಟ್ ವೆಹಿಕಲ್ಲು ಸರ್ ತಾರಿಂದ ತಗೊಳ್ಳೋಣ. 2016 ಮಾಡಲ್ ಅಂದ್ರಿ? 2016 ಮಾಡಲ್ಲು, ಅರೌಂಡ್ 82,000 ರಿವನ್, 4x4 ಸರ್. 4x4 685. 6,85,000 CRD ಇಂಜಿನು, 2016 ಮಾಡಲು. ಮಾಡಿಫಿಕೇಶನ್ ಸ್ವಲ್ಪ ಮಾಡಿಫೈಡ್ ಆಗಿದೆ ಸರ್. ಓಕೆ. ಏನೇನು ಹಾಕಿದ್ದಾರೆ ಅಲ್ಲಿ ನಿಮ್ಮ ಸೀಟ್ಸ್ ಅಲ್ಲಿ ನೋಡ್ಬೋದು, ಅದು ಗೊತ್ತಾಗುತ್ತೆ. ಓಕೆ. ಅಂಡ್ ನಿಮಗೆ ನೋಡ್ಬೋದು ಆಫ್ಟರ್ ಮಾರ್ಕೆಟ್ ಲೆದರ್ ಪಾಲ್ಸರಿ ಹಾಕಿದ್ದಾರೆ. ಅದಾದ್ ಬಿಟ್ರೆ ಏನೂ ಇಲ್ಲ. ಅಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆಡ್ ಆನ್ ಆಗಿದೆ. ಇನ್ಫೋಟೈನ್ಮೆಂಟ್ ಆಡ್ ಆನ್. ಸರ್ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಪ್ರೈಸ್ ಹೇಳಿದ್ರೆ ಎಲ್ಲ ಹೇಳಿದ್ರೆ. ನೆಕ್ಸ್ಟ್ ವೆಹಿಕಲ್ ಸರ್ XL6 ಅಂಡ್ ಒನ್ ಆಫ್ ದ ಮೋಸ್ಟ್ ಡಿಮಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು ಇದು. ಹೌದು, ಹೇಳಿ ಸರ್. ಸರ್ ಇದು 24 ರಿಜಿಸ್ಟ್ರೇಷನ್. ಓಕೆ. ಸಿಂಗಲ್ ಓನರು 18,000 ಮಾತ್ರ ಡ್ರಿವನ್. 18,000. ಹೌದು. ಇವನ್ ಪೆಟ್ರೋಲ್ ಪ್ಲಸ್ CNG. ಮೈಲೇಜು CNG ಸರ್ ಮೈಲೇಜ್ ನಿಮಗೆ ಸರ್ಟಿಫೈಡ್ ಮೈಲೇಜ್ 28.75 ಇದೆ. ಸೊ ನೀವು ಅಂದಾಜು ಅನ್ಕೊಳ್ಳಿ ಸರ್ 26 ತನಕ ಬರುತ್ತೆ. 26 to 30 ತನಕನೂ ಇದೆ. ಓಕೆ. ಕಸ್ಟಮರ್ ಫೀಡ್ಬ್ಯಾಕ್ಸ್. ಓಕೆ. ಅಂಡ್ ಮಾಡಲ್ ಹೇಳಿದ್ರೆ ಅಂಡ್ ಝೀಟಾ ವೇರಿಯಂಟ್. ಓಕೆ. ಯಾಕಂದ್ರೆ ಇದ್ರಲ್ಲಿ ಝೀಟಾ, ಅಲ್ಫಾ ಪ್ಲಸ್ 3 ವೇರಿಯಂಟ್ಸ್ ಬರೋದು. ಸೊ ಇದು ಆಲ್ಮೋಸ್ಟ್ ಆಲ್ ಟಾಪ್ ಎಂಡ್ ವೇರಿಯಂಟೇ ಸರ್. ಎಲ್ಲ ಫೀಚರ್ಸು ಕವರ್ಡ್ ಇದೆ. ಪ್ಲಸ್ ಆಡೆಡ್ ಅಡ್ವಾಂಟೇಜ್ ಕಸ್ಟಮರ್ಗೆ ಅಂತಂದ್ರೆ CNG. ಹೌದು. ಓಕೆ. ಹೌದು ಸರ್. ಪ್ರೈಸಿಂಗ್ ಸರ್ ಇದು 12,45,000 ಸರ್.
12,45,000 ಸ್ಲೈಟ್ಲಿ ನೆಗೋಷಿಯಬಲ್ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಓಕೆ ಅಂಡ್ ಲೋನ್ ಅಂತ ಹೋಗೋದಾದ್ರೆ ಡೌನ್ ಪೇಮೆಂಟ್ ಮಾಡ್ಕೊಡ್ತೀವಿ ಸರ್. ಅರೌಂಡ್ ನಿಮಗೆ ಒಂದು 20% ಡೌನ್ ಪೇಮೆಂಟ್ ಇರುತ್ತೆ, ರಿಮೈನಿಂಗ್ ಎಲ್ಲ ನಿಮಗೆ ಲೋನ್ ಮಾಡ್ಕೊಡ್ತೀವಿ. ಅದು ಬರೀ ಬ್ಯಾಂಗ್ಳೂರ್ ಅಂತಲ್ಲ, ನೀವು ಕರ್ನಾಟಕದಲ್ಲಿ ಯಾವುದೇ ಮೂಲೆ ಕೊಟ್ಟರು ನಾವು ಲೋನ್ ಮಾಡಿಸ್ಕೊಡ್ತೀವಿ ಸರ್. ಖಂಡಿತ. ನೆಕ್ಸ್ಟ್ ವೆಹಿಕಲ್ ಸರ್ ಕಿಯಾ ಸೆಲ್ಟೋಸ್. ಸೆಲ್ಟೋಸ್ ಬಂದ್ಬಿಟ್ಟು ಸರ್ 21 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 31,000 ಮಾತ್ರ ಡ್ರಿವನ್ ಆಗಿರೋ ಕಾರು. ಟಾಪ್ ಎಂಡ್ ಇಲ್ಲ, HTX GTX ಅಲ್ಲ, 1 ಬಿಲೋ ದ ಟಾಪ್ ಎಂಡ್. ಬಟ್ ಸನ್ ರೂಫ್ ಆಗಿರ್ಬೋದು, ಪುಸ್ಟಾರ್ಟ್ ಆಗಿರ್ಬೋದು, ಅದೆಲ್ಲ ಬರುತ್ತೆ. ಬಟ್ ಈ ಕಸ್ಟಮರು ಜಸ್ಟ್ ಒಂದು ಮೋಡಿಫಿಕೇಶನ್ಗೋಸ್ಕರ HTX ತಗೊಂಡಿದ್ದಾರೆ. ಲೈಕ್ ಅಲಾಯ್ ವೀಲ್ಸ್ ನೀವು ಚೆಕ್ ಮಾಡ್ಬೋದು. ಆಫ್ಟರ್ ಮಾರ್ಕೆಟ್. ಹೌದು, ಆಫ್ಟರ್ ಮಾರ್ಕೆಟ್. ಸೊ ಹೀಗಾಗಿ ಅವ್ರು HTX ತಗೊಂಡಿದ್ದು. ಓಕೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು ಸರ್ 12,25,000. ಪ್ರೈಸಿಂಗ್ 12,25,000, ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಹೌದು. ಏನಾದರೂ 2 years ವಾರಂಟಿ. ಓಕೆ. ಅಂಡ್ ದೀಪಾವಳಿ ಆಫರ್ ಏನಾದ್ರು ಸರ್? ಒಂದು ಡ್ಯಾಶ್ ಕ್ಯಾಮ್ ಕೊಡ್ತಾ ಇದ್ದೀವಿ ಕಸ್ಟಮರ್ಗೆ. ಯಾಕಂದ್ರೆ ಇವಾಗ ಪ್ರೆಸೆಂಟ್ ಬೆಂಗಳೂರು ಟ್ರಾಫಿಕ್ ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಡ್ಯಾಶ್ ಕ್ಯಾಮ್ ಕೊಡ್ತಾ ಇದ್ದೀವಿ ಸರ್. ಓಕೆ. ಪ್ಲಸ್ ಫ್ರೀ RTO. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಟಾಟಾ ಬ್ರ್ಯಾಂಡಲ್ಲಿ ನೆಕ್ಸಾನ್. ಸರ್ ನೆಕ್ಸಾನ್ 2018 ಸಿಂಗಲ್ ಓನರ್ ಸರ್. ಓಕೆ. ಅರೌಂಡ್ ನಿಮ್ಗೊಂದು 40,000 ಡ್ರಿವನ್. ಇದು ಎಕ್ಸೆಡ್ ಪ್ಲಸ್ ಅಲ್ಲ ಅಥವಾ XM ಅಲ್ಲ. ಈಗ XMಗೂ ಎಕ್ಸೆಡ್ಗೆ ನಿಮ್ಗೆ ಫ್ಯೂಚರ್ಸ್ ಅಲ್ಲೇ ವೇರಿಯೇಷನ್ಸ್ ಆಗೋಗುತ್ತೆ. ಇದರಲ್ಲಿ ನಿಮಗೆ ಏನಾಗುತ್ತೆ ಸರ್ ಅಂತಂದ್ರೆ ಮೇನ್ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್ ಬರುತ್ತೆ. ಹೌದು. ಓಕೆ. ಅಲಾಯ್ ವೀಲ್ಸ್ ಬರಲ್ಲ. ಬಟ್ ಇದು ಡ್ಯುವಲ್ ಟೋನ್ ಇದೆ. ಓಕೆ. ಆದರೆ ನಿಮಗೆ ಇನ್ಫೋಟೈನ್ಮೆಂಟ್ ಅಲ್ಲಿ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ, ಕ್ಯಾಮ್ರಾ ವಿತ್ ಸೆನ್ಸರ್, ಮತ್ತೆ ನಿಮಗೆ ಲೆದರ್ ಸೀಟ್ ಕವರ್ಸ್ ಆಲ್ರೆಡಿ ಕಸ್ಟಮರ್ ಆಡೆಡ್ ಮಾಡಿದ್ದಾರೆ. ಓಕೆ. ಸೊ ಆಡೆಡ್ ಅಂತಂದ್ರೆ ಲೆದರ್ ಸೀಟ್ ಕವರ್ಸ್ ಅಷ್ಟೇ ಅಲ್ಲ ಸರ್? ಅಡಿಷನಲ್ ಲೆದರ್ ಸೀಟ್ ಕವರ್ಸ್ ಅಂದ್ರೆ ಲೆದರ್ ಸೀಟ್ ಕವರ್ಸ್ ಆಗಿರ್ಬೋದು, ಅಥವಾ ಡೋರ್ ವೈಸರ್ಸ್ ಆಗಿರ್ಬೋದು, ಅಥವಾ ಸೈಡ್ ಮೋಡ್ಲಿಂಗ್ ಆಗಿರ್ಬೋದು. ಮೇನ್ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ 209 ಬರುತ್ತೆ. ಯಾವುದೇ ಕಾಂಪಿಟೇಷನ್ ಒಂದು ಕಾಂಪ್ಯಾಕ್ಟ್ SUV ಅಲ್ಲಿ ಇದು ಹೈಯೆಸ್ಟ್ ಬರುತ್ತೆ. ಹೌದು. ಇನ್ ಸೇಫ್ಟಿ ರೇಟಿಂಗ್ಸ್ ಬಗ್ಗೆ ಮಾತಾಡೋಂಗಿಲ್ಲ, 5 ಸ್ಟಾರ್ ಸೇಫ್ಟಿ ರೇಟಿಂಗ್ಸ್. ಹೌದು ಸರ್. ಇದ್ರ ಕಾಸ್ಟ್ ಬಂದ್ಬಿಟ್ಟು 7,15,000 ಅಲ್ಲಿದೆ. 7,15,000. ಹೌದು. ಓಕೆ. 7,15,000 ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ದಾರೆ ಸರ್, ETOS ಗ್ಲಾನ್ಸಾ. ಸರ್ ಇದೊಂಥರ ಯುನೀಕ್ ಆಗಿ ಸಿಕ್ಕಿದೆ ನಮಗೆ. ಓಕೆ. ಇದು 23 ರಿಜಿಸ್ಟ್ರೇಷನ್ ಸರ್. ಓಕೆ. ಸಿಂಗಲ್ ಓನರು, ಅರೌಂಡ್ 7,800 ಮಾತ್ರ ಡ್ರಿವನ್. 7,800. ಹೌದು, ಅಷ್ಟೇ ಡ್ರಿವನ್. ಎಸ್ ವೇರಿಯಂಟು. ನಮ್ಮ ಕಾಸ್ಟ್ ಬಂದ್ಬಿಟ್ಟು ಸರ್ 7,45,000. 7,45,000. ಹೌದು. ಬರೀ ಓಡಿರೋದು 7,700. 7,700. ಓಕೆ ಸರ್. ಇದ್ರ ಮೇಲೆ ನನ್ನ ಪ್ರಕಾರ ಕಮ್ಮಿ ಓಡಿರೋ ವೆಹಿಕಲ್, ಅದು ಬ್ರ್ಯಾಂಡ್ ರೀಸೆಂಟ್ ಆಗಿ ಆಗಿರೋದು ಅಂದ್ರೆ GST. ಅಂಡ್ ರೀಸೆಂಟ್ ಆಗಿ ಆಗಿರೋದಂದ್ರೆ ಲೋನ್ ಹೋಗೋದಾದ್ರೆ ಸರ್ ಇದಕ್ಕೆ ಸಪೋಸ್ 0 ಡೌನ್ ಪೇಮೆಂಟ್ ಆಗುತ್ತೆ ಈ ಕಾರ್ಸ್ ಅಲ್ಲಿ. ಅಬೌಟ್ 21 ಮಾಡಲ್ಸ್ ಇಂದ ನಿಮ್ಗೆ 0 ಡೌನ್ ಪೇಮೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅದು ಕಸ್ಟಮರ್ ಸಿವಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು. ಇಫ್ ಸಿವಿಲ್ ಸ್ಕೋರ್ ಅರೌಂಡ್ ನಿಮಗೆ 780 ಪ್ಲಸ್ ಇದ್ದಾಗ ಯಾವುದೇ ಬ್ಯಾಂಕರ್ಸ್ ಆಗಲಿ ಈಸಿಯಾಗಿ ಮೂವ್ಮೆಂಟ್ ಮಾಡ್ತಾರೆ ಸರ್. ಸಮ್ ಟೈಮ್ ಸಿಬಿಲ್ ಅಲ್ಲಿ ಇದ್ದಾಗ ಒಂದು 10 to 15% ನಿಮಗೆ ಡೌನ್ ಪೇಮೆಂಟ್ ಬರುತ್ತೆ. ಈ ತರ ವೆಹಿಕಲ್ಗಳೆಲ್ಲ ಆರಾಮಾಗಿ ಲೋನ್ ಆಗುತ್ತೆ ಅಂತ ಹೇಳ್ಬೋದು. 100% ಸರ್, ಏನು ಡೌಟ್ ಇಲ್ಲ. ಇವನ್ 30 ಪ್ಲಸ್ ಸ್ಯಾಲ್ರಿ ಇದ್ರೂ ಆಗುತ್ತೆ. ಇವನ್ ನಿಮಗೆ ಬಿಸ್ನೆಸ್ ಲೋನ್ ಮಾಡ್ತಾ ಇದ್ದೀನಿ ಸರ್, ನನ್ನ ಹತ್ರ GST ಇಲ್ಲ, IT ಇಲ್ಲ ಅಂತಂದ್ರೂ ಸ್ಟೇಟ್ಮೆಂಟ್ ತಗೊಂಡು ಇಲ್ಲೇ ಸ್ವಂತ ಮನೆ ಇದ್ರೂ ಮಾಡ್ಕೊಡ್ತೀವಿ. ಇಲ್ಲ ಅಂತಂದ್ರೂ ಬರೀ ಸ್ಟೇಟ್ಮೆಂಟ್ ಮೇಲೆ ಮಾಡ್ಕೊಡ್ತೀವಿ ಸರ್. ಖಂಡಿತ. ನೆಕ್ಸ್ಟ್ ಹೋಗೋದಾದ್ರೆ ಸರ್ ಯಾರಾದರೂ ಆಟೋಮೆಟಿಕ್ ನೋಡ್ತಾ ಇದ್ದಿದ್ರೆ ಒಂದು ಬಜೆಟ್ ಫ್ರೆಂಡ್ಲಿ ವಿತ್ ನಿಮಗೆ ಒಂದು ಸೇಫ್ಟಿ ಫ್ಯೂಚರ್ಸ್ ಇಂದ ನೋಡೋದಾದ್ರೆ ಸರ್ 21 ಮಾಡಲು ಸಿಂಗಲ್ ಓನರು ಬರೀ 24,000 ಡ್ರಿವನ್ ಹೋಗಿದೆ. ಸ್ಯಾಂಟ್ರೋ, ನ್ಯೂ ಸ್ಯಾಂಟ್ರೋ. ಓಕೆ. ಅದು ಸ್ಪೋರ್ಟ್ಸ್ ವೇರಿಯಂಟ್ ಇರೋದ್ರಿಂದ ಅಂದ್ರೆ ಈಗ ಕಾಂಪಿಟೇಷನ್ ವೆಹಿಕಲ್ಸ್ ತಗೊಳ್ಳೋಣ, ಈ ಬಜೆಟ್ ಅಲ್ಲಿ ನಿಮ್ಗೆ ಸೆಲೆರಿಯೋನು ಸಿಗುತ್ತೆ. ಅರೌಂಡ್ 20 ಮಾಡಲ್. ಬಟ್ ಫ್ಯೂಚರ್ಸ್ ನೋಡಿ, ಇದ್ರಲ್ಲಿ ನಿಮಗೆ ಡ್ಯುವಲ್ ಏರ್ ಬ್ಯಾಗ್ ಆಗಿರ್ಬೋದು, ಮತ್ತೆ ಇನ್ಫೋಟೈನ್ಮೆಂಟ್ ಇನ್ಬಿಲ್ಟ್ ಬರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಆಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಪ್ಲಸ್ ನಿಮ್ಗೆ ರೇರ್ ಕ್ಯಾಮ್ರಾ ಕೂಡ ಬರುತ್ತೆ. ಪ್ಲಸ್ ಏನಂತಂದ್ರೆ ಒಂದು ಸ್ಮಾಲ್ ಹೆಚ್ ಬ್ಯಾಕ್ ಅಲ್ಲಿ ರೇರ್ AC ಯಾವ ಕಾರ್ಗೂ ಬರಲ್ಲ. ಇದ್ರಲ್ಲಿ ರೇರ್ AC ಕೂಡ ಬರುತ್ತೆ. 237 ಲೀಟರ್ಸ್ ಬೂಟ್ ಸ್ಪೇಸ್ ಕೂಡ ಬರುತ್ತೆ ಈ ಗಾಡಿಯಲ್ಲಿ. ಸೊ ಒಂದು ಯುನೀಕ್ ಸರ್. ಸೊ ಇದನ್ನ ನಾವು ಕೋಟ್ ಮಾಡ್ತಾ ಇದೀವಿ ಸರ್ 5,55,000. 5,55,000 ಸ್ಲೈಟ್ಲಿ ನೆಗೋಷಿಯಬಲ್. ತುಂಬಾ ಕಷ್ಟ ಸರ್, ಒಂದಿಷ್ಟು ಹೆಡ್ ಟು ಹೆಡ್. ಯಾಕಂದ್ರೆ ಆಫ್ಟರ್ GST ಆದ್ಮೇಲೆ ಸ್ವಲ್ಪ ಪ್ರೈಸಸ್ ನಾವು ತುಂಬಾ ಕಮ್ಮಿ ಮಾಡಿದ್ದೀವಿ. ಓಕೆ. ಸೊ ನೀವು ಡೈರೆಕ್ಟ್ ಆಗಿ ಒಂದೇ ಪ್ರೈಸ್ ಹೇಳ್ತಿದ್ರಾ, ನೋ ಡಿಸ್ಕೌಂಟ್, ನೋ ನೆಗೋಷಿಯಬಲ್, ಬಟ್ ಸ್ಲೈಟ್ಲಿ ನೆಗೋಷಿಯಬಲ್ ಬಂದ್ರೆ. ಎಸ್. ಓಕೆ. ಸೊ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ದೀರಾ ಸರ್ ಹೋಂಡಾ ಬ್ರ್ಯಾಂಡ್ ಅಲ್ಲಿ? ಸೊ BRV 17 ಸಿಂಗಲ್ ಓನರ್ ಇದೆ ಸರ್. ಓಕೆ. ಇನ್ನೊಂದು ಜಾಸ್ತಿನೂ ಓಡಿಲ್ಲ, 39,000 ಮಾತ್ರ ಡ್ರಿವನ್ ಆಗಿದೆ. 39,000. ಪೆಟ್ರೋಲು 1.5 ಪ್ಲಸ್ ಏನಂತಂದ್ರೆ ಸ್ವಲ್ಪ ಕಸ್ಟಮೈಸ್ ಮಾಡಿದ್ದಾರೆ ಈ ಕಾರಲ್ಲಿ. ಲೈಕ್ ನಿಮಗೆ ಅಲಾಯ್ ವೀಲ್ಸ್, ಯಾಕಂದ್ರೆ ಇದು ಮಿಡ್ ವೇರಿಯಂಟ್ ಇರೋದು. ಹೌದು. ಸೊ ಅಲಾಯ್ ವೀಲ್ಸ್ ನೋಡಿ,
360 ಕ್ಯಾಮ್ರಾ ವಿತ್ ಇನ್ಫೋಟೈನ್ಮೆಂಟ್ ಇದೆ. 360 ಡಿಗ್ರಿ ಕ್ಯಾಮ್ರಾ ವಿತ್ ಇನ್ಫೋಟೈನ್ಮೆಂಟ್ ಆಗಿರ್ಬೋದು. ಹಾಗೆ ಒಳಗಡೆ ನಿಮ್ಗೆ ನೋಡ್ಬೋದು ಆಟೋ ಎ ಸಿ ಕಾಮನ್ ಇದೆ ಇದ್ರಲ್ಲಿ ನಾ ಹೇಳಲ್ಲ. ಓಕೆ. ಬಟ್ ಡ್ಯುವಲ್ ಏರ್ ಬ್ಯಾಗ್ ABS ಆಗಿರ್ಬೋದು. ಲೆದರ್ ಸೀಟ್ ಕವರ್ಸ್ ಇದೆ, ಕಸ್ಟಮರ್ಸ್ ಆಡ್ ಮಾಡಿರೋದು ಅದನ್ನ. BR ವಿದ ಕಂಪನಿದ ಆಫ್ಟರ್ ಮಾರ್ಕೆಟ್ ಸರ್ ಇದು? ಇಲ್ಲ, ಆಫ್ಟರ್ ಮಾರ್ಕೆಟ್. ಆಫ್ಟರ್ ಮಾರ್ಕೆಟ್ ಓನ್ಲಿ ಟಾಪ್ ಎಂಡ್ ಅಲ್ಲಿ ಮಾತ್ರ ಇನ್ಬಿಲ್ಟ್ ಬರುತ್ತೆ ದ ಕ್ರೀಮ್ ಕಲರ್ಸ್. ಸೊ ಪ್ರೈಸಿಂಗ್ ಅಂತ ಹೋಗೋದಾರೆ ಸರ್ ಇದಕ್ಕೆ? ಸರ್ ಇದು ನಿಮಗೆ 7,45,000 ಆಗುತ್ತೆ. 7,45,000. ಹೌದು. ಬನ್ನಿ ವಿಸಿಟ್ ಆಗಿ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್, ಒಂದು ಚಿಕ್ಕ ವೆಹಿಕಲ್ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ಈ ವೆಹಿಕಲ್ ಹೋಗ್ಬೋದು. ಆಟೋಮೆಟಿಕ್ ಸರ್. ಅಂಡ್ ಈ ಒಂದು ಸರ್ವಿಸ್ ಕಾಸ್ಟ್ ಕಮ್ಮಿ ಆಗಬಹುದು ಸರ್. ಸೇಮ್ ಅಂದ್ರೆ ನೀವು 1 ಲೀಟರ್ ಇಂಜಿನ್ ಯಾವುದೇ ತಗೊಳ್ಳಿ ಮಾರುತ್ತಿದ್ದು ಅದು ಯಾವತ್ತೂ ಮಾರ್ಕೆಟ್ ಇದೆ. ಲೈಕ್ ನೀವು ಎಸ್ಟಾರೇ ತಗೊಳ್ಳಿ ಅಥವಾ ಬಂದಾಗಿರೋಂಥ ಜನ್ ಸ್ಟೀಲೇ ತಗೊಳ್ಳಿ ಅಥವಾ ಸೆಲೆರಿಯೋ ತಗೊಳ್ಳಿ ಅಥವಾ ಎಕ್ಸ್ಪ್ರೆಸೋ ತಗೊಳ್ಳಿ ಅಥವಾ ನೀವು ವ್ಯಾಗನಾರ್ ತಗೊಳ್ಳಿ, ಎಲ್ಲ ಸೇಮ್ ಇಂಜಿನೇ ಬರುತ್ತೆ ಸರ್. ಹೌದು ಸರ್. ಸೊ ಇದು ಬಂದ್ಬಿಟ್ಟು 12 ಮಾಡಲ್ ಸಿಂಗಲ್ ಓನರ್ ಸರ್. ವೇರಿಯಂಟ್ ಸರ್ ಇದು VXI ವೇರಿಯಂಟ್ AT. ಓಕೆ. AGS ನಿಮಗೆ 16 ಮಾಡಲ್ ಇಂದ ಬಂದಲ್ಲ, ಇದು AT ಆಟೋಮೆಟಿಕ್ ಕೂಡ. ಸಿಂಗಲ್ ಓನರ್ ಅರೌಂಡ್ 29,000 ಏನೋ ಡ್ರಿವನ್ ಮಾತ್ರ. ರೆಕಾರ್ಡೆಡ್? ಹೌದು, ರಿಕಾರ್ಡೆಡ್ ವಿತ್ ಸರ್ವಿಸ್ ರೆಕಾರ್ಡ್ಸ್ ಐತೆ. ಸೊ ಕೇಳಿದ್ರಲ್ಲ, ಸೊ ನೀವು ರಿಕಾರ್ಡ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸರ್ವಿಸ್ ರಿಕಾರ್ಡ್ಸ್ ನಾವು ಚೆಕ್ ಮಾಡಿ ತೊಗೊತೀವಿ, ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರ್ ಇರುತ್ತೆ. ನೀವು ಯಾವುದೇ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೇಳಿ ನಮ್ಮ ಶೋರೂಮಲ್ಲಿ ಇರೋದು ನಾವು ಇಮಿಡಿಯೇಟ್ಲಿ ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ತೋರಿಸ್ಬಲ್ಲೆ. ಓಕೆ. ಯಾಕಂದ್ರೆ ಪಾರ್ಕ್ ಆ್ಯಂಡ್ ಸೇಲಿಗೆ ತಗೊಳ್ಳಲ್ಲ. 101% ಆಲ್ಮೋಸ್ಟ್ ನಮ್ಮ ಕಾರೆಲ್ಲ ಆಲ್ರೆಡಿ ಬೈ ಮಾಡಿದ್ದೀವಿ. ಅಂಡ್ ಆಮೇಲೆ ಒಂದು ಕ್ವಶನ್ ಕೇಳ್ತೀನಿ ಸರ್, ಇಲ್ಲೆಲ್ಲ ಅದು ನೆಕ್ಸ್ಟ್. ಸೊ ಈಗ ಈ ಗಾಡಿಗೆ ತಗೊಳ್ಳೋಣ, ಪ್ರೊಕ್ಯೂರ್ಮೆಂಟ್ ಸಂಬಂಧಪಟ್ಟಂಗೆ ನಾನು ಕೇಳ್ತೀನಿ ಆಮೇಲೆ. ಅಂಡ್ ಇದ್ರ ಪ್ರೈಸ್ ಸರ್ ಇದು? ಸರ್ ಇದನ್ನ ನಾವು ಕೋಟ್ ಮಾಡ್ತಾ ಇರೋದು 3,25,000. 3,20,000. 25,000. 3,25,000ಗೆ ಆಟೋಮೆಟಿಕ್ ವೇರಿಯಂಟು A ಸ್ಟಾರ್ ಸಿಗ್ತಿರೋದು. ಇದು AT ಬರುತ್ತೆ, ಅಂದ್ರೆ ಲ್ಯಾಗ್ ಇರಲ್ಲ AGS ತರ. ಹೌದು. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಈ ಕಡೆ ಹೋಗೋಣ. ಸರ್ ಅಗೇನ್ ಒಂದು ಬೇಸಿಕ್ ಲರ್ನಿಂಗ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ಲೋಕಲ್ ಸಿಟಿಗೋಸ್ಕರ ಯೂಸ್ ಮಾಡ್ತೀನಿ, ಒಂದು ಬಜೆಟ್ ಅಲ್ಲಿ ನೋಡ್ಬೇಕು ಅನ್ನೋದಾದ್ರೆ ಸರ್ i10 14 ಮಾಡಲ್ ಇದೆ, ಸಿಂಗಲ್ ಓನರು. ಅದು 1.1 ಇದು ವೇರಿಯಂಟ್, ಸ್ಪೋರ್ಟ್ಸ್ ವೇರಿಯಂಟ್. 50,000 ಡ್ರಿವನ್ ಮಾತ್ರ. 3,45,000. 3,45,000. ಓಕೆ. ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಎಸ್ ಸರ್. ಲೆದರ್ ಬರುತ್ತಾ, ಇದು ಬರುತ್ತಾ, ಫ್ಯಾಬ್ರಿಕ್ ಬರುತ್ತೆ? ಇಲ್ಲ ಫ್ಯಾಬ್ರಿಕ್ ಬರುತ್ತಾ? ಓಕೆ ಸರ್. XUV500 ಸರ್ 14 ಸಿಂಗಲ್ ಓನರು. ಓಕೆ. W8 ಇದೆ. W8 64,000 ಡ್ರಿವನ್ ವಿತ್ ರಿಕಾರ್ಡ್ಸ್. ರೆಕಾರ್ಡೆಡ್. ಹೌದು. ಪ್ರೈಸಿಂಗ್ ಬಂದ್ಬಿಟ್ಟು ಸರ್ 8,45,000. 8,45,000. ಸ್ಲೈಟ್ಲಿ ನೆಗೋಷಿಯಬಲ್ ಬಂದರೆ. ಹೌದು. ಓಕೆ ಸರ್, ಹೇಳಿ ಸರ್ ನೆಕ್ಸ್ಟ್ ವೆಹಿಕಲ್ಲು ಸರ್ ಹೇಳಿ. ಸರ್ ಫೋರ್ಡ್ ಇಕೋಸ್ಪೋರ್ಟ್ಸ್ 2016 ಮಾಡಲು, ಸಿಂಗಲ್ ಓನರು, ಬರೀ 53,000 ಓಡಿದೆ. ಓಕೆ. ಟೈಟಾನಿಯಮ್ ಸರ್, ಟಾಪ್ ಎಂಡ್ ಇದೆ. ಓಕೆ. ಸೊ ಪ್ರೈಸಿಂಗ್ ಬಂದ್ಬಿಟ್ಟು 6,75,000 ಸರ್. ಓಕೆ. 6,75,000ಕ್ಕೆ ಟೈಟಾನಿಯಮ್ ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಸಿಗ್ತಿರೋದು. ಓಕೆ ಸರ್. ಹೊಂಡಾ ಸಿಟಿ VX ಟಾಪ್ ಎಂಡ್ ವೇರಿಯಂಟು ವಿತ್ ಸನ್ರೂಫ್ ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಬರುತ್ತೆ ಇದರಲ್ಲಿ. ಓಕೆ. 2016 ಅರೌಂಡ್ 40,000 ಮಾತ್ರ ಡ್ರಿವನ್ ವಿತ್ ಇಂಟೀರಿಯರ್. ನಿಮ್ಗೆ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಇನ್ಬಿಲ್ಟೇ ಬರುವಂಥದ್ದು. ಡ್ಯುವಲ್ ಏರ್ ಬ್ಯಾಗ್ ABS, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಹಾಗೂ ಆಡಿಯೋ ಮೌಂಟೆಡ್ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ. ರೇರ್ ಕ್ಯಾಮ್ರಾ ವಿತ್ ಸೆನ್ಸರ್ ಬರುತ್ತೆ. ಆಟೋ AC ಟಚ್ ಸ್ಕ್ರೀನ್ ಅಲ್ಲಿ ಬರುತ್ತೆ. ಓಕೆ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ಸರ್ 7,10,000 ಅಲ್ಲಿ. 7,10,000. ಹಾಂ. 7 ಲಕ್ಷಕ್ಕೆ ಬಂದು ನೋಡಿ ಸರ್, ಮಾಡ್ಕೊಡೋಣ. ದೀಪಾವಳಿ ಆಫರ್ ಕೊಡೋಣ. ಎಸ್ ಖಂಡಿತ. ನೆಕ್ಸ್ಟ್ ಇನ್ನೊಂದು ಸಿಯಾಜ್ ಇರೋದು ಸರ್. ಸಿಯಾಜ್ ಬಂದ್ಬಿಟ್ಟು 2018 ಸಿಂಗಲ್ ಓನರು. ಅದು ಸ್ಮಾರ್ಟ್ ಹೈಬ್ರಿಡ್ ಇಂಜಿನ್, ಸ್ಮಾರ್ಟ್ ಹೈಬ್ರಿಡ್ ಆಟೋಮೆಟಿಕ್, ಅಲ್ಫಾ ಟಾಪ್ ಎಂಡ್ ವೇರಿಯಂಟ್ ಸರ್. ಓಕೆ ಸರ್. ಏನಾದರೂ ಲೆದರ್ ಅಪಾಲ್ಸರಿ ಅಡಿಷನಲ್ ಆಫ್ಟರ್ ಮಾರ್ಕೆಟ್ ಹಾಕಿದಾರಾ? ಹೌದು ಸರ್, ಕಂಪನಿಯಿಂದ. ಹೌದು ಕಂಪನಿಯಿಂದ ಬಂದಿದ್ದನ್ನು ಅವ್ರು ತೆಗ್ಸಿದ್ದಾರೆ. ಬಿಕಾಸ್ ಸಮ್ ಕಸ್ಟಮರ್ ಇಷ್ಟಪಡಲ್ಲ, ಅವ್ರದೇ ಆದಂಥ ಡಿಫ್ರೆಂಟ್ ಟೇಸ್ಟ್ ಅಲ್ಲಿ ಇದ್ದಾಗ ಚೇಂಜ್ ಮಾಡಿದ್ದಾರೆ. ಪುಷ್ ಬಟನ್ ವೆಹಿಕಲ್ ಟಾಪ್ ಎಂಡ್ ಸರ್, ಹೈಬ್ರಿಡ್. ಸರ್ ಪ್ರೈಸ್ ಸರ್ 7,25,000. 7,25,000. ಹೌದು. ಓಕೆ ಸರ್. ನೆಕ್ಸ್ಟ್ ಸರ್ ಹೇಳಿ ಸರ್. ಯಾರಾದರೂ ಕಾಂಪ್ಯಾಕ್ಟ್ SUV 5 ಸ್ಟಾರ್ ರೇಟಿಂಗ್ಸ್ ನೋಡೋದಿದ್ರೆ ನಮ್ಮ ಹತ್ರ ಶೋರೂಮಲ್ಲಿ ಆಲ್ರೆಡಿ 3ನೇ ಕಾರ್ ತೋರಿಸ್ತಾ ಇದ್ದೀನಿ. ಹೌದು. ಒಂದು ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೆ, ನೆಕ್ಸಾನ್ ಇಕೋ ಸ್ಪೋರ್ಟ್ಸ್ ತೋರಿಸಿದೆ. ಇವಾಗ ಈ ವೆಹಿಕಲ್ ತೋರಿಸ್ತಾ ಇದ್ದೀನಿ ಸರ್. ಸರ್ ಇದು 2020. ಓಕೆ. ಸಿಂಗಲ್ ಓನರ್, ಅರೌಂಡ್ 46,000 ಅಥವಾ 43,000 ಡ್ರಿವನ್. ಓಕೆ. ಬಟ್ W8 ಆಪ್ಷನಲ್ ಇದೆ. ಆಪ್ಷನಲ್ ಅಂದರೆ 9 ಏರ್ ಬ್ಯಾಗ್ಸು ವಿತ್ ಸನ್ ರೂಫು ಹಾಗೂ ನಿಮಗೆ ಇಂಟೀರಿಯರ್ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ಬರುತ್ತೆ. ಯಾವುದೇ ಕಾಂಪ್ಯಾಕ್ಟ್ SUVs ಅಲ್ಲಿ ನಿಮಗೆ ಥರ್ಡ್ ಅಂದರೆ ಸೆಕೆಂಡ್ ರೋ ಅಲ್ಲಿ 3 ಜನರಿಗೂ ಹೆಡ್ ರೆಸ್ಟ್ ಸಿಗಲ್ಲ, ಇದರಲ್ಲಿ ಬರುತ್ತೆ. ಓಕೆ.
ರೇರ್ ಸೈಡ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತಂತ. ಆ್ಯಂಡ್ ಈ ಒಂದು ಇಂಟೀರಿಯರ್ ಹೋಗ್ಬೇಕಂದ್ರೂ ವೆಲ್ ಮೇಂಟೈನ್ ಆಗಿರೋದು. ಇದು ಒಂದೇ ವೆಹಿಕಲ್ ಅಲ್ಲಲ್ಲ, ಎಲ್ಲ ವೆಹಿಕಲ್ಲು ಇಂಟೀರಿಯರು ಔಟರ್ ಪಾಟು ಎಲ್ಲ ಹೌದು ಚೆನ್ನಾಗಿರುತ್ತೆ. ಆ್ಯಂಡ್ ಈ ಒಂದು ನೀವು ಹೇಳ್ದಂಗೆ ರೆಕಾರ್ಡೆಡ್ ವೆಹಿಕಲ್ ಸರ್. ನಾನು ಒಂದು ಕ್ವಶನ್ ಕೇಳಬೇಕಂತಂದಿದ್ದೆ ಸರ್. ಪ್ರೊಕ್ಯೂರ್ಮೆಂಟ್ ಯಾವ ಥರ ಆಗುತ್ತೆ ಸರ್? ಸರ್ ಈಗ ಒಂದು ಸಮ್ ಕಸ್ಟಮರ್ಸ್ ಏನು ಮಾಡ್ತಾರೆ, ನಮ್ಮ ವೆಬ್ಸೈಟಿಗೆ ಕಾಲ್ ಮಾಡ್ತಾರೆ, ಸರ್ ನಮ್ಮ ಹತ್ರ ಈ ಕಾರ್ ಇದೆ, ನಾ ಇದನ್ನ ಸೆಲ್ ಮಾಡಬೇಕು. ನಾವು ಅವ್ರು ಕೇಳೋದು 3 ಕ್ವಶನ್ ಸರ್. 1 ಲಕ್ಷ ಅಬೋವ್ ಹೊಡೆದ್ರೆ ನಾವು ತೊಗೊಳಲ್ಲ. ಓಕೆ. ಎರಡನೇದು ಕರ್ನಾಟಕ ರಿಜಿಸ್ಟ್ರೇಷನ್ ಬೇಕು. ಓಕೆ. ಇನ್ನು ಥರ್ಡ್ ಪಾಯಿಂಟು ಈಗ ಡಾಕ್ಯುಮೆಂಟ್ಸ್ ಪ್ರಾಪರ್ ಆಗಿರಬೇಕು. ಉಳಿದಿದ್ದು ಏನಾಗುತ್ತೆ ಸರ್, ನಾವು ಅಲ್ಲಿ ಹೋಗಿ ಚೆಕ್ ಮಾಡ್ತೀವಿ ನಾವು. ಈಗ ಸರ್ ಚೆಕ್ ಮಾಡೋ ಟೈಮಲ್ಲಿ ಸ್ಕ್ರ್ಯಾಚಸ್ ಇರುತ್ತೆ, ಡೆಂಟ್ಸ್ ಇರುತ್ತೆ ಸರ್, ಟೈರ್ ಲೈಫ್ ಹೋಗಿರುತ್ತೆ, ಬ್ಯಾಟ್ರಿ ಡೆಡ್ ಆಗಿರುತ್ತೆ, ಅಥವಾ ಒಳಗಡೆ ಸೀಟ್ ಎಲ್ಲ ನಿಮ್ಗೆ ಒಂದು ಸ್ವಲ್ಪ ಡ್ಯಾಮೇಜ್ಡ್ ಇರುತ್ತೆ. ಇದೆಲ್ಲ ಮೇಜರ್ ಇರಲ್ಲ ಸರ್. ಬೇಕಾದ್ರೆ ಇದನ್ನ ತಗೊಂಡು ನಾವು ರೆಡಿ ಮಾಡ್ಕೋಬಹುದು. ಆದ್ರೆ ಅಶ್ಯೂರೆನ್ಸ್ ಏನ್ ಬೇಕು ಸರ್ ನಮ್ಗಂತಂದ್ರೆ ಅಪ್ರೋನು, ಪಿಲ್ಲರ್ಸು, ಚೆಸ್ಸಿ, ಇಂಜಿನ್ನು, ಗೇರ್ ಬಾಕ್ಸು, ಸ್ಟ್ರಕ್ಚರ್ ಅಲ್ಲಿ 1% ಆಕ್ಸಿಡೆಂಟ್ ಇದ್ರು ಆ ತರದ ಕಾರ್ ನಾವು ಬೈ ಮಾಡಲ್ಲ, ಸೇಲ್ ಮಾಡಕ್ಕಾಗಲ್ಲ. ಸೊ ಹೀಗಾಗಿ ನಮ್ಮ ಪ್ರೊಕ್ಯೂರ್ಮೆಂಟ್ ಟೀಮ್ ಹೆಂಗಾಗುತ್ತೆ ಅಂದ್ರೆ ದಿನಕ್ಕೊಂದು 15 ಕಾರ್ಸ್ ನಾವು ನೋಡ್ತೀವಿ ಅಂದ್ರೆ ಅದ್ರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅಥವಾ 2 ಕಾರ್ ಮಾತ್ರ ಸಿಲೆಕ್ಟ್ ಆಗುತ್ತೆ. ಓಕೆ. ಸೊ ಹೀಗಾಗಿ ನಮ್ಮರಲ್ಲಿ ನೀವು ಯಾವುದೇ ಪರ್ಟಿಕ್ಯುಲರ್ಲಿ ನಮ್ಮ ಶೋರೂಮಲ್ಲಿ ಲಾಸ್ಟ್ 11 years ಇಂದ ಇದೇ ಜಾಗದಲ್ಲಿ ಇರೋದ್ರಿಂದ ನೀವು ಯಾವುದೇ ಕಾರ್ ನೋಡಿ ಸರ್ 1 lakh ಅಬೌಟ್ ಡ್ರಿವನ್ ಸಿಗಲ್ಲ. ಪ್ಲಸ್ ಏನಂತಂದ್ರೆ ಡಾಕ್ಯುಮೆಂಟ್ಸ್ ನೀವು ಏನೇ ಕೇಳಿ ಎಲ್ಲ ಪಕ್ಕ. ಓಕೆ. ಸರ್ ಪ್ರೈಸ್ ಹೇಳಿದ್ರೆ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 8,95,000 ಫಿಕ್ಸ್ ಪ್ರೈಸ್. 8,95,000 ಫಿಕ್ಸ್ ಪ್ರೈಸ್. ಅಂಡ್ ಈ ವಿಡಿಯೋ ನೋಡಿದಾಗ ಈಗ ಇದು ನೋಡಿರ್ತಾರೆ, ಹೇಳಿರ್ತಾರೆ, ಅಂಡ್ ಜನ ಯಾವ್ದಾದ್ರು ಅಥವಾ ಕಸ್ಟಮರ್ ಯಾವ್ದಾದ್ರು ಗಾಡಿ ಸೇಲ್ ಮಾಡ್ಬೇಕಂತ ಎನ್ಕ್ವೈರಿ ಬರುತ್ತೆ ಸರ್? 100% ಬಂದಿದೆ. ತಗೊಳ್ತೀರಲ್ಲ? ಬಂದಿದೆ ತಗೊಂತೀವಿ ಸರ್. ಓಕೆ, ಅದರಲ್ಲಿ ಏನಿಲ್ಲ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಹೇಳಿ. ಸರ್ WRV 17 ಸಿಂಗಲ್ ಓನರ್ ಸರ್, ಬರೀ 40,000 ಡ್ರಿವನ್ ಆಗಿದೆ. VX ಟಾಪ್ ಅಂಡ್ ವೇರಿಯಂಟ್ ಇರೋದ್ರಿಂದ ನಿಮ್ಗೆ ಸನ್ ರೂಫ್ ಕೂಡ ಬರುತ್ತೆ. ಗಾಡಿ ಪುಷ್ ಬರಲ್ಲ ನಿಜ, ಬಟ್ ಸನ್ ರೂಫ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಆಟೋಮೇಟೆಡ್ ಕಂಟ್ರೋಲ್ಸ್ ಬರುತ್ತೆ, ಡ್ಯುವಲ್ ಏರ್ ಬ್ಯಾಗ್, ABS, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಮತ್ತೆ ಇನ್ಫೋಟೈನ್ಮೆಂಟ್ ಕೂಡ ಬರುತ್ತೆ ಇದರಲ್ಲಿ, ಕ್ಯಾಮ್ರಾ ವಿತ್ ಸೆನ್ಸರ್. ಸೊ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6,85,000. ಓಕೆ, 6,85,000. ಓಕೆ ಸರ್, ನೆಕ್ಸ್ಟ್ ಸರ್ ಇನ್ನು ಚಿಕ್ಕ ಟಿಯಾಗೋ ಸರ್. ಅಗೇನ್ ಬಜೆಟ್ ಅಲ್ಲಿ ನೋಡ್ತಾ ಇದ್ದೀನಿ, ವಿತ್ ಸೇಫ್ಟಿ ಬೇಕು ಅಂದಾಗ ಟಾಟಾ ಕಾರ್ನ ಚೂಸ್ ಮಾಡ್ಬೋದು. 1.2 ಲೀಟರ್ ಇಂಜಿನ್, ಯಾಕಂದ್ರೆ 3 ಸಿಲಿಂಡರ್ ಇರೋದ್ರಿಂದ ನಿಮಗೆ ಮೈಲೇಜ್ ಸಿಟಿ 16-17 ಬಂದು, ಹೈವೇ 20+ ಇದೆ ಗಾಡಿ. ಸೊ ಇದು 16 ಸಿಂಗಲ್ ಓನರ್ ಎಕ್ಸಾಕ್ಟ್ ವೇರಿಯಂಟ್ಸ್. ಎಕ್ಸಾಕ್ಟ್ ಆಪ್ಷನಲ್ ಅನ್ಕೊಳ್ಳಿ, ಯಾಕಂದ್ರೆ ಅಲಾಯ್ ವೀಲ್ಸ್ ಬರುತ್ತೆ. ಬರೇ ಎಕ್ಸಾಕ್ಟ್ ಅಲ್ಲಿ ನಿಮ್ಗೆ ಅಲಾಯ್ ವೀಲ್ಸ್ ಬರಲ್ಲ. ಸೊ ರಿಮೈನಿಂಗ್ ಫ್ಯೂಚರ್ಸ್ ಎಲ್ಲ ಸೇಮ್, ಡ್ಯುವಲ್ ಏರ್ ಬ್ಯಾಗು, ABS ಮತ್ತೆ ಫಾಗ್ ಲ್ಯಾಂಪು, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟು, 242 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಓಕೆ. ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು ಸರ್ 4,55,000. 4,55,000 ಫಿಕ್ಸ್ ಪ್ರೈಸ್. ನೋ ನೆಗೋಷಿಯಬಲ್ ಇದ್ರ ಮೇಲೆ? ಹೌದು, ನೋ ನೆಗೋಷಿಯಬಲ್ ಸರ್. ಸಮ್ ಕಾರ್ಸ್ ಏನಾಗಿದೆ ಅಂದ್ರೆ GST ಬಂದ್ಮೇಲೆ ನಾವು ತುಂಬಾನೇ ಕಮ್ಮಿ ಮಾಡಿದ್ದೀವಿ. ಸೊ ಇವಾಗ ಏನು ಹೇಳ್ತಿದ್ದೀರಾ ಸರ್, ಆಫ್ಟರ್ GST ಪ್ರೈಸ್ ಆ ಥರ ಹೇಳೋದ್ರಲ್ಲಿ ಒಂದು ಫಿಕ್ಸ್ ಪ್ರೈಸ್ ಹೇಳ್ಬಿಟ್ಟಿದ್ದೀರಾ? ಹೌದು, ಒಂದಿಷ್ಟು ಕಾರ್ಸ್ನ ಒಂದಿಷ್ಟು ಕಾರ್ಸಲ್ಲಿ ನಾನು ಇನ್ನೂ ಸ್ವಲ್ಪ ಅಷ್ಟು ಹೆವಿ ನೆಗೋಷಿಯಬಲ್ಸ್ ಇಲ್ಲ, ನಾವು ನೆಗೋಷಿಯಬಲ್ ಮಾಡೋಣ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್. ಹಾಂ ಹೇಳಿ ಸರ್. ಪ್ರೀಮಿಯಂ ಹ್ಯಾಚ್ಬ್ಯಾಕ್ಸ್ ಅಲ್ಲಿ ಬರುತ್ತೆ ಈ ಕಾರು. ಓಕೆ. ಸೊ ಇದು ನಿಮಗೆ ಅರೌಂಡ್ 36,000 ಮಾತ್ರ ಡ್ರಿವನ್ ಇರುವಂತ ಕಾರು. 2022 ಮಾಡಲು. 2016 ಸಿಂಗಲ್ ಓನರ್, 36,000 ಡ್ರಿವನ್, ಡೆಲ್ಟಾ ವೇರಿಯಂಟ್ ಸರ್. ಓಕೆ. 5,75,000. 5,75,000. ಹೌದು, ಇದು ಫಿಕ್ಸ್ ಪ್ರೈಸ್ ಇಲ್ಲ, ಇದ್ರಲ್ಲಿ ಸೈಡ್ ನೆಗೋಷಿಯಬಲ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಆ ಕಡೆ ಹೋಗ್ತಿದ್ರೆ ಅಮೆಝಾನ್ ಇರೋದು ಸರ್. ಪೆಟ್ರೋಲ್ ಅದು ಡೀಸೆಲ್ ಸರ್? ಅದು ಪೆಟ್ರೋಲೇ ಸರ್. ಪೆಟ್ರೋಲ್. 90% ನಮ್ಮ ಹತ್ರ ಕಾರ್ ಪೆಟ್ರೋಲೇ ಸಿಗುತ್ತೆ. ಓನ್ಲಿ ಒಂದು 10% ಡೀಸೆಲ್ ಕಾರ್ ಸಿಗುತ್ತೆ. ಅದು ಡೀಸೆಲ್ ಏನು ಅಂತಂದ್ರೆ ನಾವು ಅದೇ ಹೇಳಿದ್ರೆ ಸರ್, 1 ಲಕ್ಷ ಅಬೌವ್ ಡ್ರಿವನ್ ಆಗಿರ್ಬೋದು, ಥರ್ಡ್ ಓನರ್ ಆ ಥರ ಎಲ್ಲ ತಗೊಳ್ಳಲ್ಲ. ಸೊ ಹೀಗಾಗಿ ನಮ್ಮ ಕಡೆ ಡೀಸೆಲ್ ಸ್ವಲ್ಪ ಕಮ್ಮಿ. ಸೊ ಇದು 2015 ಸಿಂಗಲ್ ಓನರ್ VX ಟಾಪ್ ಅಂಡ್ ವೇರಿಯಂಟ್ ಇದೆ ಸರ್. ಓಕೆ. ಅವಾಗಿನ ಟೈಮಲ್ಲಿ ನಿಮ್ಗೆ ಟಾಪ್ ಎಂಡ್ ಅಂತಂದ್ರೆ ಡ್ಯುವಲ್ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್, ಫಾಗ್ ಲ್ಯಾಂಪ್ಸ್, ಡ್ರೈವರ್ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್, ಆಟೋಮೇಟೆಡ್ ಕಂಟ್ರೋಲ್ಸ್ ಬರುತ್ತೆ. 353 ಲೀಟರ್ ನಿಮಗೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ. ಇದು ನಿಮಗೆ ಕಾಂಪ್ಯಾಕ್ಟ್ ಸಿಡಾನ್ ಅಲ್ಲಿ ಬರೋದು, ಲೈಕ್ ಹ್ಯಾಸ್ ಡಿಸೈರ್ ತರ ಅಥವಾ ಎಸ್ಪೈರ್ ತರ. ಸೊ ಇದ್ರ ಕಾಸ್ಟ್ ನಾವು ಕೋಟ್ ಮಾಡ್ತಾ ಇರೋದು 4,75,000 ಮಾತ್ರ. 4,75,000. ಹೌದು. ಓಕೆ ಸರ್, ನೆಕ್ಸ್ಟ್ ಸರ್ ಫೋರ್ಡ್ ಆಸ್ಪೈರ್. ಹಾಂ ಸರ್, ಯಾರಾದರೂ ಒಂದು ಕಾಂಪ್ಯಾಕ್ಟ್ ಸಿಡಾನ್ ಅಲ್ಲಿ ಆಟೋಮೆಟಿಕ್ ನೋಡ್ತಾ ಇದ್ರೆ ನಾ ಇದನ್ನ ಆಟೋಮೆಟಿಕ್ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಓಕೆ. 17 ಮಾಡಲ್ ಇದೆ ಸರ್, ಸಿಂಗಲ್ ಓನರು, ಟೈಟಾನಿಯಂ ಇದೆ. ಅರೌಂಡ್ ಇದು ಕೂಡ ಜಾಸ್ತಿ ನೋಡಿಲ್ಲ, ಒಂದು 45,000 ಮಾತ್ರ ಡ್ರಿವನ್. ಓಕೆ. ಆಟೋಮೆಟಿಕ್ 80 ಆಟೋಮೆಟಿಕ್. 4,95,000 ಸರ್. 4,95,000 ಆಟೋಮೆಟಿಕ್ ಫೋರ್ಡ್ ಆಸ್ಪೈರ್. ಹೌದು ಸರ್. ಇನ್ನೊಂದು ವೆಹಿಕಲ್ ಇರೋದು ಸರ್, ಜಾಜ್. ಸರ್ ಜಾಜ್ 2016 V ವೇರಿಯಂಟ್ ಇದೆ. ಓಕೆ. ಅಂದ್ರೆ 1 ಬಿಲೋ ದ ಟಾಪ್ ಎಂಡ್, ಎಲ್ಲಾ ಫ್ಯೂಚರ್ಸು ನಿಮ್ಗೆ ಕವರ್ಡ್ ಆಗುತ್ತೆ. ಅರೌಂಡ್ 45,000 ಡ್ರಿವನ್ ಏನೋ ಇದೆ.
50,000 55,000 ರಿವನ್. ಓಕೆ. ಬಟ್ ಇದು ಕೂಡ ಪ್ರೀಮಿಯಂ ಹೆಚ್ ಬ್ಯಾಕ್ಸ್ ಅಲ್ಲಿ ಬರುತ್ತೆ ಸರ್. Okay. ಇದು i20 ಬಲಿನೋ ಹಾಗೂ ಗ್ಲಾನ್ಸ್ ಅವೆಲ್ಲ. ಕೋಟಿಂಗ್ ಪ್ರೈಸ್ 4,75,000. 4,75,000. ಓಕೆ, ಸ್ವಲ್ಪ ನೆಗೋಷಿಯೇಟು ಬಂದರೆ. ಹೌದು ಸರ್ ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್? ಸರ್ ನಿಸಾನ್ ಕಿಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. 5 ಸ್ಟಾರ್ ರೇಟಿಂಗ್ಸ್ ಅಲ್ಲಿ ಇರೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಇದು ಕೂಡ 5 ಸ್ಟಾರ್ ರೇಟಿಂಗ್ ಅಲ್ಲಿ ಸೆಲೆಕ್ಟ್ ಆಗಿತ್ತು ಅಂತ. 19 ಬರೀ 33,000 ರಿವನ್ ಆಗಿದೆ ಸರ್. 7,95,000ಗೆ ಕೊಡ್ತಾ ಇದೆ. 7,95,000ಗೆ. ಓಕೆ, ಇದು ಪೆಟ್ರೋಲ್ ವೇರಿಯಂಟ್. ಹೌದು, ಪೆಟ್ರೋಲ್ ಟಾಪ್ ಎಂಡ್ XV ಪ್ರೀಮಿಯಂ ಇದು. ಈ ಕಡೆ ಒಂದು ವೆಹಿಕಲ್ ಬಿಟ್ರಿ ಸರ್, ಹೋಂಡಾ ಸಿಟಿ. ಸರ್ ಅವಾಗಲೇ ತೋರಿಸಿದ್ವಿ ನೀವು ಪೆಟ್ರೋಲು. ನೀವು ಕೇಳಿದ್ರೆ ಡೀಸೆಲ್ ಇದೆಯಾ ನಿಮ್ಮ ಹತ್ರ ಅಂತ. ಸೊ ಅದೇ ಹೇಳ್ತಾ ಇರೋದು. ನಮ್ಮ ಹತ್ರ 14 ಸಿಂಗಲ್ ಓನರ್ ಇದೆ. ID Tech. ಮಿಡ್ ವೇರಿಯಂಟು. ಅರೌಂಡ್ 80,000 ರಿವನ್. ಡೀಸೆಲ್ ಸಿಂಗಲ್ ಓನರ್ ವಿತ್ ರಿಕಾರ್ಡ್. ಮೈಲೇಜು ಸರ್ ಇದು ನಿಮಗೆ ಸಿಟಿ 16 ಇದೆ. ಓಕೆ. ಈವನ್ ನಾನು ನಿಮ್ಗೆ ಇದರಲ್ಲಿ ಬೇಕಾದ್ರೆ MIDL ತೋರಿಸ್ಬಲ್ಲೆ. ಹೈವೇ ನಿಮಗೆ 22-25 ತನಕ ಇದೆ. ಓಕೆ. ಸೊ ಇವನ್ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ 5,75,000. 5,75,000ಗೆ ಹೋಂಡಾ ಸಿಟಿ ಡೀಸೆಲ್ ID Tech ಇಂಜಿನ್. ಎಸ್, 14 ಮಾಡಲ್. ಸರ್ ನೆಕ್ಸ್ಟು ವೆಹಿಕಲ್ ಸರ್, ರೀಸೆಂಟ್ ಆಗಿ ಬಂದಿರೋದಂತ ಹೇಳ್ಬೋದು. ಸರ್ ಗ್ರ್ಯಾಂಡ್ ಐಟನ್ ನಿಯಾಸ್ 2 ಕಲರಲ್ಲಿದೆ. 2 ವೆಹಿಕಲ್ ನಮ್ಮ ಹತ್ರ ಇದೆ ಸರ್. ಇದು ಫಸ್ಟ್ ಹೇಳ್ತಾ ಇದ್ದೀನಿ. 21 ಮಾಡಲು ಸಿಂಗಲ್ ಓನರು 35,000 ಮಾತ್ರ ಡ್ರಿವನ್ ಆಗಿದೆ. 35,000. ಹೌದು. ಓಕೆ. ಅದು ಸ್ಪೋರ್ಟ್ಸ್ ವೇರಿಯಂಟ್. ಆಟೋಮೆಟಿಕ್ ಇದೆ ಸರ್. ಆಟೋಮೆಟಿಕ್ ಇದು. ಹೌದು ಸರ್, ಆಟೋಮೆಟಿಕ್ಕು ಇದೆ, ಮ್ಯಾನ್ಯುವಲ್ ಇದೆಯಾ ನಿಮ್ಮ ಹತ್ರ? ಇಲ್ಲ ಸರ್, 2 ಆಟೋಮೆಟಿಕ್ಕೇ ಇರೋದು ನನ್ನ ಹತ್ರ. ಓಕೆ. ಓಕೆ, 2 ಆಟೋಮೆಟಿಕ್ ಇರೋದು. ಅಂಡ್ ಪ್ರೈಸಿಂಗ್ ಸರ್ ಇದಕ್ಕೆ? ಸರ್ ಇದು 695. 6,95,000. ಹೌದು, 35,000 ಮಾತ್ರ ಡ್ರಿವನ್ ಆಗಿರೋದು. ಓಕೆ. ಅಂದ್ರೆ 2 ವರ್ಷ ನಿಮ್ಗೆ ವಾರಂಟಿ ಕೂಡ ಬರುತ್ತೆ. ಪ್ಲಸ್ ಬೆನಿಫಿಟ್ ಏನ್ ಸರ್, ಆಟೋಮೆಟಿಕ್ ಮಾತ್ರ ನಿಮಗೆ ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ಸ್ ಬರೋದು. ಓಕೆ. ಮ್ಯಾನ್ಯುವಲ್ ಅಲ್ಲಿ ಅಲೋಜನ್ ಎಲ್ ಬರೋದು. ಹೌದು. ಅಂಡ್ ಸರ್ ಈ ಕಲರ್ ಬೇಡ ಅನ್ನೋರಿಗೆ ಇನ್ನೊಂದು ಬ್ಲೂ ಕಲರ್ ಇದೆ. ಬ್ಲೂ ಕಲರ್. 19 ಸಿಂಗಲ್ ಓನರ್. ಓಕೆ. 38,000 ರಿವನ್. 38. ಅದು 35,000 ರಿವನ್, ಇದು 38,000. ಓಕೆ. ಪ್ರೈಸಿಂಗ್ ಇದು 6.5. 6,50,000. ಹೌದು. ಓಕೆ ಸರ್, ಸಿಂಗಲ್ ಓನರ್ ಅಂತ ಹೇಳಿ. 2 ಸಿಂಗಲ್ ಓನರ್. 2 ಸಿಂಗಲ್ ಓನರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್? ಇದು ಬಜೆಟ್ ಕಾರ್ಸ್ ನೋಡೋರ್ಗೆ ಹೇಳ್ತಾ ಇದ್ದೀನಿ. 800. ಈಗ ಒಂದು 2 ರಿಂದ 3 ಲಕ್ಷ ಬಜೆಟ್ ಅಲ್ಲಿ ನೋಡ್ತಾ ಇದೀನಿ. 2.5 ರಿಂದ 3 ಲಕ್ಷ, 3.5 ಲಕ್ಷ ಬಜೆಟ್ ನೋಡ್ತೀನಿ ಅಂದಾಗ ಸರ್ 2 ಕಾರ್ ಹೇಳ್ತೀನಿ. ಮ್ಯಾನ್ಯುವಲ್ ಬೇಕಾದ್ರೆ ನನ್ನ ಹತ್ರ 13 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ಅಲ್ಟೋ 800 ಇದೆ. ಸಿಟಿಗೂ ಓಕೆ, ಹೈವೇಗೂ ಓಕೆ, ಮೈಲೇಜು ಬೇಕು, ಸಿಂಗಲ್ ಡ್ರೈವಿಂಗ್ ಬೇಕು ಅಂದವ್ರಿಗೆ ಇದನ್ನ ಸಜೆಸ್ಟ್ ಮಾಡ್ತೀನಿ ಸರ್. ಹೌದು. ಇದು 2.85 ಅಲ್ಲಿದೆ ಸರ್. ಯಾರಾದ್ರೂ ಕೇಳ್ತಿದ್ದಾರೆ ಹೈಯೆಸ್ಟ್ ಮಾರುತಿಯಲ್ಲಿ ನಿಮ್ಗೆ ಆಟೋಮೆಟಿಕ್ ಸೆಲ್ ಆಗೋದು ಒಂದು ಸೆಲೆರಿಯೋ ಹಾಗೂ ವ್ಯಾಗನರ್ ಸರ್. ಹೌದು. ಸೆಲೆರಿಯೋ ಇದು 2019 ಸಿಂಗಲ್ ಓನರ್. ಸೆಲೆರಿಯೋ ಎಕ್ಸ್ ಅಂತ ಬಂತಲ್ಲ, ಆ ವರ್ಷ ನಿಮ್ಗೆ ಅಂದ್ರೆ ಎಕ್ಸ್ ಪ್ಲೇಟ್ ತರ ಬರುತ್ತೆ. ಹೌದು. ಇವನ್ VXI ಆಪ್ಷನಲ್ ಸರ್. ಇದು ಡ್ಯುವಲ್ ಏರ್ ಬ್ಯಾಗ್ ABS ಬರುತ್ತೆ. ಏರ್ ಬ್ಯಾಗ್ ಸಮೇತ ಬರುತ್ತೆ. ಹೌದು ಹೌದು. ಕೋಟಿಂಗ್ ಬಂದ್ಬಿಟ್ಟು 4.85. 4.85 ಸರ್. ಇದು ಆಟೋಮೆಟಿಕ್ ಅಂದ್ರೆ ಮೈಲೇಜ್ ಇದು ಆಸ್ ವೆಲ್ ಆಸ್ ಮ್ಯಾನ್ಯುವಲ್ ಸರ್. ಮೀನ್ಸ್ ಏಜಸ್ ಏನಂದ್ರೆ ನಿಮಗೆ ಬೇಕಾದ್ರೆ ಆಟೋ ಗೇರ್ ಶಿಫ್ಟ್ ಅಂತ ಏನು ಹೇಳ್ತೀವಿ, ನೀವು ಮ್ಯಾನ್ಯುವಲ್ ಓಡಿಸ್ಬೋದು, ಆಟೋಮೆಟಿಕ್ ಓಡಿಸ್ಬೋದು. ಓಕೆ. ಸೊ ಸಿಟಿಯಲ್ಲಿ ಇದ್ದಾಗ ನೀವು ಆಟೋಮೆಟಿಕಲ್ ಓಡಿಸಿ. ಈಗ ಹೈವೇ ಅಲ್ಲಿ ಹೋದಾಗ ನಿಮ್ಗೆ ಪವರ್ ಬೇಕು, ಟಾರ್ಕ್ ಬೇಕು, ಇಮಿಡಿಯೇಟ್ಲಿ ಗೇರ್ ಶಿಫ್ಟಿಂಗ್ ಬೇಕು ಅಂದಾಗ ಮ್ಯಾನ್ಯುವಲ್ ಓಡಿಸಿ. ಓಕೆ. ಸೊ ಮೈಲೇಜ್ ನಿಮಗೆ ಬ್ಯಾಂಗ್ಳೂರ್ ಸಿಟಿನೇ ಹೇಳ್ತಾ ಇದೀನಿ ಸರ್, 16-17 ಬರುತ್ತೆ. ಹೈವೇ ನಿಮಗೆ 20+ ಇದೆ ಸರ್. ಓಕೆ. ಅಂಡ್ 1 ಲೀಟರ್ ಇಂಜಿನ್ ಸಕ್ಸಸ್ಫುಲ್ ಇಂಜಿನ್ ಮಾರುತಿ ಅವರು. ಅಂಡ್ ಮೋಸ್ಟ್ ಆಫ್ ದ ಆಟೋಮೆಟಿಕಲಿ ಸೇಲ್ ಆಗೋ ವೆಹಿಕಲ್ ಅಂದ್ರೆ ಸೆಲೆರಿಯೋ ವ್ಯಾಗನರ್. ಪಕ್ಕ. ಅಂಡ್ ಸರ್ ನೆಕ್ಸ್ಟ್ ವೋಲ್ಕ್ಸ್ವ್ಯಾಗನ್ ಪೋಲೋ. ಸರ್ ಇದು GT TSI. ಯಾರಾದ್ರೂ ಕೇಳ್ತಿದ್ರೆ ನಾನು ಆಪ್ಷನ್ ಕೊಡ್ತೀನಿ ಸರ್. ಇದು ಫಿಕ್ಸ್ ಪ್ರೈಸ್ ಹೇಳ್ತಾ ಇದ್ದೀನಿ. ₹1 ನೆಗೋಷಿಯಬಲ್ ಆಗಲ್ಲ. 15 ಸಿಂಗಲ್ ಓನರ್ ಇರೋದು ನಮ್ಮ ಹತ್ರ. 55,000 ಡ್ರಿವನ್ ಆಗಿದೆ. GT TSI ವಿತ್ ಸರ್ಟಿಫೈಡ್ ವಿತ್ ನಾನು ನಿಮ್ಗೆ ಪ್ಯೂರ್ ಡಾಕ್ಯುಮೆಂಟ್, ನಿಮ್ಗೆ ಏನು ಒರಿಜಿನಲ್ ಬೇಕು ಕೇಳಿ ನಾನು ಇವಾಗಲೇ ತೋರಿಸ್ಬಲ್ಲೆ. 6,95,000 ಫಿಕ್ಸ್ ಪ್ರೈಸ್. ನೋ ನೆಗೋಷಿಯಬಲ್ ಸರ್. ಓಕೆ. ಅಂಡ್ 2015 ಮಾಡಲ್. ಸಿಂಗಲ್ ಓನರ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಸರ್, ಇದು i20. ಸರ್ ಈಗೇನು ಹೇಳಿ, ಯಾರೋ i20 ಹುಡುಕ್ತಾ ಇರ್ತಾರೆ. ಸಿಂಗಲ್ ಓನರ್ ಇರಬೇಕು, 50,000 ಒಳಗಡೆ ಓಡಿರ್ಬೇಕು, ವೆಲ್ ಮೇಂಟೈನ್ಡ್ ಇರ್ಬೇಕು ಸರ್. ಓಕೆ. ಈಗ ಇದು ಓಡಿರೋ 42,000, 13 ಮಾಡಲ್, ಸ್ಪೋರ್ಟ್ಸ್ ವೇರಿಯಂಟ್. ಆ ಪ್ರೀಮಿಯಂ ಲೆದರ್ ಸೀಟ್ ಕವರ್ಸ್ ರೀಸೆಂಟ್ಲಿ ಆಡ್ ಮಾಡಿದ್ದಾರೆ ಕಸ್ಟಮರ್. ಇದು ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಕೂಡ ಆ ಟೈಮಲ್ಲಿ ಸಿಂಗಲ್ ಏರ್ ಬ್ಯಾಗ್ ABS ಬಂದಿದೆ. ಹೌದು. ಆಟೋ ಮೌಂಟೆಡ್ ಕಂಟ್ರೋಲ್ಸ್ ಬಂದಿದೆ, ಆಟೋ AC ಇದೆ ಆ ಟೈಮಲ್ಲಿ. ಆಫ್ಟರ್ ಮಾರ್ಕೆಟ್ ನೋಡ್ಬೇಕಂದ್ರೆ ಲೆದರ್ ಅಪಾಲ್ಸರಿ ಅಷ್ಟೇ ಆಡ್ ಮಾಡಿದ್ದಾರೆ. ಹೌದು ಹೌದು. ಓಕೆ. ಪ್ರೈಸಿಂಗ್ ಸರ್ ಇದು? ಸರ್ ಇದು 4,30,000 ಫಿಕ್ಸ್ ಪ್ರೈಸ್. 4,30,000 ಫಿಕ್ಸ್ ಪ್ರೈಸ್. ಓಕೆ ಸರ್, ನೆಕ್ಸ್ಟ್ ವೆಹಿಕಲ್ ಸರ್ ಕ್ರೇಟಾ ಡೀಸೆಲ್ ಹುಡುಕ್ತಾ ಇರ್ತಾರೆ ಸಮ್ ಕಸ್ಟಮರ್ಸ್. ಸೊ ಇದು 17 ಮಾಡಲ್ ಇದೆ. ಅರೌಂಡ್ ಒಂದು 65,000 ರಿವನ್. ಡೀಸೆಲ್ SX ಇದೆ. ಸೊ 8,95,000. 8,95,000 ಫಿಕ್ಸ್ ಪ್ರೈಸ್. ಸೈಟ್ಲಿ ಹೆಚ್ಚು.